ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಬರ್ತಾ ಇದೆ. ಇದಕ್ಕೆಲ್ಲ ನಾವು ಪರಿಹಾರ ಮಾಡ್ಕೊಳ್ಬೇಕು. ಉಪವಾಸ, ವ್ರತಗಳು ಮಾಡಿದ್ದೀವಿ, ಜೊತೆಗೆ ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂದರೆ ಸರಳವಾಗಿರುವಂಥ ಮಾರ್ಗ, ಪ್ರೀತಿಯಿಂದ ಭಕ್ತಿಯಿಂದ ಅಕ್ಷರವೃಕ್ಷವನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ನಿಮಗೆ ಆಗ್ತಾ ಇರುವಂಥ ತೊಂದರೆಗಳಿಂದ ಶೀಘ್ರವಾಗಿ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಪ್ರತಿದಿನ ಹಲವಾರು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಗುರುಗಳು ತಿಳಿಸಬಹುದು ಕೇಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿನಿತ್ಯ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ, ವೇದ, ಶಾಸ್ತ್ರ, ಪುರಾಣ, ಎಂಥದ್ದೇ ಸಮಸ್ಯೆ ಇರಲಿ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀರಾ. ಮೊದಲದಾಗಿ ವೀಕ್ಷಕರ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಈ ಬಿಳಿ ಅಂತಂದರೆ ವೈಟು, ಪೀಸು, ಶಾಂತಿ ಅಂತೆಲ್ಲ ಕೇಳಿರ್ತೀವಿ ನಾವು. ಆದರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತಂದರೆ ಇದನ್ನು ಯಾವ ಥರ ಅಂದರೆ ನಾವೇನು ನಂಬಾರ್ದ, ಯಾವ ಥರ ಅಷ್ಟೇ ನಮಗೆ ಗೊತ್ತಿರುತ್ತೆ. ಏನಿದ್ರ ಅರ್ಥ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಬೆಳ್ಳಗಿರೋದೆಲ್ಲ ಹಾಲಲ್ಲ. ಮೋಸ ಹೋದ್ಮೇಲೆ ಅಂದರೆ ಆ ವ್ಯಕ್ತಿಯನ್ನು, ಆ ವಸ್ತುವನ್ನು ಅಷ್ಟು ಪೂರ್ಣವಾಗಿ ನಂಬಿರ್ತಾರೆ. ಆದ್ದರಿಂದ ಮತ್ತು ಪದೇ ಪದೇ ಮೋಸವಾದಾಗ ಬಹುಶಃ ಈ ಪದ ಬಳಸ್ತಾರೆ ಅನ್ಕೋತೀನಿ. ಇಲ್ಲಿ ಏನು ಅಂತಂದರೆ, ಒಬ್ಬ ಪರಮ ಪಂಡಿತೋತ್ತಮ ಅವನ ಹಳ್ಳಿಯಿಂದ ಮತ್ತೊಂದು ಹಳ್ಳಿ ಕಡೆಗೆ ವ್ಯಾಪಾರಕ್ಕೆ ಹೊರಟಿರ್ತಾನೆ. ಆ ವ್ಯಾಪಾರವನ್ನು ಮುಗಿಸಿಕೊಳ್ತಾ ಮತ್ತು ಸಾಯಂಕಾಲ ಅವನ ಹಳ್ಳಿ ಕಡೆ ಬರ್ತಿರಬೇಕಾದ್ರೆ ಕತ್ತಲು ಕವಿದ ಬಿಡುತ್ತೆ. ಮಾರ್ಗ ಮಧ್ಯೆ ಎಲ್ಲೂ ಉಳ್ಕೊಳ್ಳಲಿಕ್ಕೆ ಜಾಗವೇ ಇರೋದಿಲ್ಲ. ಎಲ್ಲೋ ಒಂದು ಕಡೆ ದೂರದಲ್ಲಿ ಸಣ್ಣಗೆ ಒಂದು ದೀಪ ಕಾಣಿಸುತ್ತೆ. ಆ ದೀಪ ಒಂದು ಗುಡಿಸಲು. ಅಲ್ಲಿ ಒಂದು ಹೆಣ್ಣು ಮಗು ಇರ್ತಾಳೆ ಆ ಗುಡಿಸಲಲ್ಲಿ. ಹೆಣ್ಣು ಮಗು ಅಂತಂದರೆ ಮಧ್ಯ ವಯಸ್ಕಳು. ಆಕೆ ಅಲ್ಲಿದ್ದಾಗ ಈತ ಅಲ್ಲಿಗೆ ಹೋಗ್ತಾನೆ. ಅಮ್ಮ, ಈ ರೀತಿ ಕತ್ತಲಾಗಿದೆ, ನಾನು ಈ ಹಳ್ಳಿಯವ, ಅಲ್ಲಿಗೆ ಹೋಗಬೇಕು, ಈ ರಾತ್ರಿಯಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ಕತ್ತಲಾಗಿದೆ, ನಾನು ಇವತ್ತು ಈ ರಾತ್ರಿಲಿ ಉಳ್ಕೋಬೋದಾ ಅಂತ ಕೇಳ್ತಾನೆ. ಆಗಲಿ ಸ್ವಾಮಿ, ತೊಂದರೆ ಇಲ್ಲ, ಊಟ ಮಾಡಾಗಿದ್ದರೆ ಮಾಡಿ ಅಂತೇಳಿ ಊಟ ಎಲ್ಲ ಪಾಪ ಬಡಿಸ್ತಾಳೆ. ಅವರ ಯಜಮಾನರು ಬೇರೊಂದು ಕಡೆ ಹೋಗಿರ್ತಾರೆ. ಅವರ ಯಜಮಾನರ ವೃತ್ತಿ ಕಳ್ಳತನ ಮಾಡೋವಂಥದ್ದು. ಈ ಅಮ್ಮ ಇಲ್ಲಿರ್ತಾಳೆ, ಅವ್ರ ಯಜಮಾನರೆಲ್ಲ ಕಳ್ಳತನಕ್ಕೆ ಹೋಗಿರ್ತಾರೆ. ಈ ಪಂಡಿತೋತ್ತಮ ಬರುತ್ತಾನೆ. ಆಕೆ ಏನು ಅಡುಗೆ ಕೊಡ್ತಾಳೋ ಆ ಅಡುಗೆ ಎಲ್ಲ ಊಟ ಮಾಡ್ತಾನೆ. ಮತ್ತು ಸ್ವಾಮಿ, ಮನೆ ನಮ್ಮದು ಸಣ್ಣ ಗುಡಿಸಲು, ಒಳಗಡೆ ಜಾಗ ಇಲ್ಲ, ಹೊರಗಡೆ ಆ ಜಗುಲಿ ಇದೆಯಲ್ಲ, ಆ ಜಗುಲಿ ಮೇಲೆ ಅಲ್ಲೇ ಆಗಲಿ ತಾಯಿ, ನಾನು ಅಲ್ಲೇ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ. ನಿಮಗೆ ರಾತ್ರಿಯೆಲ್ಲ ಏನಾದರೂ ಬಹುಶಃ ನೀರಡಿಕೆ ಆದರೆ ವಿಶ್ರಾಂತಿ ಅಲ್ಲಿ ಪಡಿತಿರ್ತೀರಿ, ನೀರಡಿಕೆಗೆ ನಾನು ಈ ಒಂದು ಚೆಂಬಲ್ಲಿ ನೀರಿಟ್ಟಿರ್ತೀನಿ ಅಂತೇಳಿ ಬೆಳ್ಳಿ ಚೆಂಬನ್ನು ಅಲ್ಲಿಟ್ಟು ಬಿಟ್ಟು ನೀರಿಟ್ಟಿರ್ತಾಳೆ. ಹಾಗೆ ಪಾಡ್ಗಾಕಿ ಮಲ್ಕೊಳ್ತಾಳೆ. ಈತ ಪಂಡಿತೋತ್ತಮ ಇಲ್ಲಿಂದ ಅವನ ಹಳ್ಳಿಗೆ ಹೋಗಬೇಕಾದ್ರೆ ಆ ಬೆಳ್ಳಿ ಚೆಂಬು ನೋಡ್ಬಿಡ್ತಾನೆ. ಅರೆ, ಈ ಗುಡಿಸದಲ್ಲಿ ಇಂಥ ದೊಡ್ಡದು ಬೆಳ್ಳಿ ಚೆಂಬಿದೆಯಲ್ಲ ಅಂತ ಹೇಳಿ ಏನೋ ಮಾಡಿ ಆ ಬೆಳ್ಳಿ ಚೆಂಬನ್ನು ಈಕೆಗೆ ಬೆಳಿಗ್ಗೆ ಹೇಳದೆ ಆ ಬೆಳ್ಳಿ ಚೆಂಬನ್ನು ಹೊತ್ಕೊಂಡು 5 ಗಂಟೆಗೆ ಊರುಬಿಟ್ಟು ಹೊರಟೋಗ್ತಾನೆ. ಅಂದರೆ ಕದ್ಕೊಂಡು ಹೊರಟೋಗ್ತಾನೆ. ಮತ್ತು ಸಂಜೆ 6 ಗಂಟೆ 6:30 ಆಗುತ್ತೆ, ಬೆಳಕಾಗತ್ತೆ. ಮತ್ತು ಆತನಿಗೆ ಏನು ನಿತ್ಯ ಕರ್ಮಗಳಿತ್ತು ಅದೆಲ್ಲ ಕೂಡ ಮುಗಿಸ್ಕೊಳ್ತಾನೆ. ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡಾಗ ಆ ಬೆಳ್ಳಿಯ ಚೆಂಬು ಏನಾಗುತ್ತೆ ಅಂತಂದರೆ, ನಾನು ಗಮನಿಸ್ಬೇಕಿಲ್ಲಿ. ಆವಾಗ ಅವನಿಗೆ, ಅರೆ, ನಾನು ಚೆಂಬು ಕದ್ದುಬಿಟ್ನಾ ಇದು, ಸರಿ ಬೇಡ, ಯಾಕೋ ಅಷ್ಟು ಸಮಂಜಸವಲ್ಲ ಅಂತ ಹೇಳಿ ಮತ್ತೆ ಆ ಚೆಂಬನ್ನು ತೆಗೆದುಕೊಂಡು ಬಂದು ಆಕೆ ಕೊಡ್ತಾನೆ. ತಾಯಿ, ನಂದು ತಪ್ಪಾಯಿತು, ನಾನು ಇದು ತೆಗೆದುಕೊಂಡು ಹೊರಟುಬಿಟ್ಟಿದ್ದೆ, ಮರೆತು ಬಿಟ್ಟು ಏನೋ ಒಂದು ಸಮಜಾಯಿಷಿ ಕೊಟ್ಬಿಟ್ಟು ಅದಕ್ಕೆ ಕೊಟ್ಟು ಹೋಗ್ತಾನೆ. ಅಂದರೆ ಈಗ ನೀವು ಕೇಳಿದ್ರಲ್ಲ, ಎಂಥದ್ದು? ಬೆಳ್ಳಗಿರೋದೆಲ್ಲ ಹಾಲಲ್ಲ. ಆಯಮ್ಮ ಪಾಪ, ಅವಳ ವೃತ್ತಿ ಅವಳ ಗಂಡಂದ ಮಾಡ್ತಾರೆ, ಸರಿ. ನೀನು ಪಂಡಿತೋತ್ತಮ, ನಿನಗೆ ಅವಕಾಶ ಕೊಟ್ಟು ಊಟ ಕೊಟ್ಟಿದ್ದಾಳೆ, ನೀನು ತಗೊಂಡು ಹೋಗ್ಬಿಟ್ರೆ ಹೇಗೆ ನಂಬಬೇಕು ನಿನ್ನ? ಯಾವ ರೀತಿ ನಂಬೋದು ನಿನ್ನ? ಮತ್ತೆ ನೀನು ನಿಧಾನಕ್ಕೆ ಇಲ್ಲಿ ಗಮನಿಸಬೇಕು. ಆತ ಹೊರಟಿರಬೇಕಾದ್ರೆ 1 ತಾಸಿನ ನಂತರ ಎಲ್ಲೋ ಆ ಕಡೆ ಕೆರೆ ಆ ಕಡೆಗೆಲ್ಲ ಅವನು ನಿತ್ಯ ಕರ್ಮ ಮುಗಿಸ್ಕೊಳ್ತಾ ಮತ್ತೆ ಜ್ಞಾಪಕ ಬರುತ್ತೆ, ನಾನು ಕದಿಬಾರ್ದು ಅಂತ ತೊಗೊಂಬಂದು ಇಲ್ಲಿ ಕೊಟ್ಬಿಟ್ಟು ಹೋಗ್ತಾನೆ.
ಅದರ ಅರ್ಥ ಏನಂತಂದರೆ ರಾತ್ರಿ ಅವಳು ಕೊಟ್ಟ ಅನ್ನ ಅವನ ದೇಹದಲ್ಲಿತ್ತು. ಅವರು ಕಳ್ಳತನ ಮಾಡುವಂಥ ಕುಟುಂಬದವರು. ಆ ಕಳ್ಳತನ ಮಾಡಿದ ಅನ್ನ ಆಹಾರ ಆ ಮೈಂಡ್ ಅವನಿಗೆ ಆ ಮೈಂಡ್ ಇತ್ತು. ಅವನು ನಿತ್ಯ ಕರ್ಮ ಮುಗಿಸ್ಕೊಂಡ್ಮೇಲೆ ಅದು ಹೋಯ್ತು. ಮತ್ತೆ ಇವನು ಮನುಷ್ಯನಾದ, ಅಬ್ಬಾ ನಾನು ಮಾಡಬಾರ್ದು ಅಂತ. ಅದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಅದಕ್ಕೆ ನಾನು ಆಹಾರದ್ದಾಗಿರ್ಬೋದು, ದೇವರ ಭಜನೆ ಆಗಿರ್ಬೋದು, ನೀವು ಹೇಗಿರ್ತೀರೋ ಹಾಗೆ, ನೀವು ಏನು ಯೋಚನೆ ಮಾಡ್ತೀರೋ ಹಾಗೆ. ಅದಕ್ಕೆ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂದರೆ ಈ ಥರದ್ದು 100 ಹೇಳ್ಬೋದೇನೋ. ಅಲ್ಲ, ಎಷ್ಟು ಕಥೆಗಳಿದೆ ಗುರುಗಳೇ ತಮ್ಮ ಹತ್ರ. ಯಾಕಂದ್ರೆ ಎಷ್ಟು ಈ ಕಥೆಗಳನ್ನ ಖಂಡಿತ ಕೇಳೇ ಇಲ್ಲ ಅಂತ ಹೇಳ್ಬೋದು. ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ. ಮುಂದುವರಿಸಿ. ಅಲ್ಲ, ನನಗೆ ಅದೊಂದು ರೋಗ. ನೀವು ಕೇಳಿದಾಗ ಅದೆಲ್ಲಿಂದ ಬರುತ್ತೆ ಬಹುಶಃ ನಾನು ಅದನ್ನು, ಅದಕ್ಕೆ ನಾನು ಹೇಳ್ತೀನಲ್ಲ, ಅವನ ಹತ್ರ ಇದೆ ಮೈಕು, ನಾನು ಸೌಂಡ್ ಬಾಕ್ಸ್. ಅವನ ಏನು ಹೇಳ್ತೇನೆ ನಾನು ಹೇಳ್ತೀನಿ. ಈಗ ಮೊನ್ನೆ ಯಾರೋ ಯಕ್ಷಿರುಕ್ಷ ತೆಗೆದುಕೊಂಡು ಹೋದವರು, ಆ ಮಗಳು ಸಂಗೀತದಲ್ಲಿ ಬಹಳ ಪ್ರಾವೀಣ್ಯ, ಹಾಗಂತೇಳಿ ಹುಚ್ಚು ಅವಳಿಗದು. ಈ ತಾಯಿಗೆ ಇಷ್ಟನೇ ಇಲ್ಲ, ಏನು ಯಾವಾಗಲೂ ಅದೇನಾ. ಆಕೆ ಯಾವುದೋ ಒಂದು ವಿಚಾರಕ್ಕೆ ಒಪ್ಕೋಬೇಕಾಗಿತ್ತು, 4 ವರ್ಷಗಳಿಂದ ಒಪ್ಕೊಂಡಿಲ್ಲ. ಅವರಿಗೆ ಮೊನ್ನೆ ಅದು ವಿಶೇಷ ದಿನದಲ್ಲಿ, ಬಹುಶಃ ಅದು ಬೇರೆ ಸ್ಟೇಟ್ ಅನ್ಕೋತೀನಿ, ಆ ಸ್ಟೇಟ್ಗೆ ಹೋಗಿದೆ. ಆ ಎಮ್ಮ ಒಂದು ಪಾಪ ಈಗ ವಾಯ್ಸ್ ಮೆಸೇಜ್ ಕಳಿಸಿದ್ದಾಳೆ. ಬಹುಶಃ ಒಂದು 8-9 ನಿಮಿಷ ವಾಯ್ಸ್ ಮೆಸೇಜ್. ಅದು ಅಷ್ಟು ನಮಗೆ ಆಶ್ಚರ್ಯ ಅಂದರೆ ಪರಮಾಶ್ಚರ್ಯ ಅವರಿಗೆ. ಅದು ಹೋದ ಕೂಡಲೇ ಮತ್ತು ಕೆಲವೊಂದು 4-5 ಕೆಲಸಕ್ಕೆ ಸಕ್ಸಸ್ ಆಗಿದ್ದಕ್ಕೆ ಆ ಅಮ್ಮ ಬರೋ ಪೊಸಿಷನ್ ಇಲ್ಲ. ಈಗ ಆ ಅಮ್ಮ ಓಡಿ ಬರ್ತಾರೆ. ಗೊತ್ತಿಲ್ಲ ಯಾರನ್ನು ಹೇಗೆ ಬೇಕಾದರೂ ಬದಲಾಯಿಸಬಹುದು. ಅವರ ಒಳ್ಳೆ ಮನಸ್ಸಿರಬೇಕು. 4 ವರ್ಷಗಳಿಂದ ಏನು ಮಾಡಿದ್ರೂ ಮಗಳು ತಿದ್ದುಕೊಳ್ತಾ ಇಲ್ಲ. ಈಗ ತಿದ್ದುಕೊಂಡಿದ್ದಾಳೆ. ಅಮ್ಮ ಹೇಳಿದಕ್ಕೆ ಅಷ್ಟು ಒಪ್ಕೊಂಡಿದ್ದಾಳೆ. ಇದೊಂದಷ್ಟೇ ಅಲ್ಲ, ಇದ್ರ ಜೊತೆ ಮತ್ತು ಕೂಡ ಒಂದೇ ಒಂದು ಅಕ್ಷಯ ವೃಕ್ಷ ಅವರನ್ನು ಅಷ್ಟೊಂದು ಬಲಾಢ್ಯರನ್ನಾಗಿ ಮಾಡಿದೆ. ಅಷ್ಟು ಪ್ರಬಲವಾದ ಬೀಜಶಕ್ತಿ ಅದರಲ್ಲಿ ಅಡಗಿದೆ. ಅದಕ್ಕಾಗಿಯೇ ಈ ಬೀಜಾಕ್ಷರಗಳು ಬರೆಯುವಾಗ ಅಷ್ಟು ಆನೆಸ್ಟ್ ಆಗಿ. ಆಮೇಲೆ ಅದಕ್ಕೆ ನಾವು ಏನು ಹಾಕಿರ್ತೀವಿ, ಅದಕ್ಕೆ ಆಗ್ತಕ್ಕಂತಹದ್ದು ತಾಮ್ರದ ಸೀಟದ್ದು ಏನಾಗ್ತೀವಿ, ಅದನ್ನು ಕೂಡ ಹೋಮದ ಮುಖಾಂತರ ಕಾಯಿಸಿ ಆ ಬಾಕ್ಸ್ ಮಾಡ್ತೀವಿ. ಹಾಗೆ ಮಾಡೋದೇ ಇಲ್ಲ. ಅಲ್ಲೂ ಕೂಡ ಶುದ್ಧೀಕರಣ ಮಾಡ್ತಕ್ಕಂತಹದ್ದು ಪುಟವಿಟ್ಟೇ ಶುದ್ಧೀಕರಣ ಮಾಡೋದು. ನಾವು ಮಾಡೋ ಕೆಲಸವನ್ನು ಮಾಡಿಬಿಡೋಣ ಕರೆಕ್ಟಾಗಿ. ಯಾರ್ಯಾರಿಗೆ ಏನು ತಲುಪಬೇಕು ಅದು ತಲುಪಲಿ. ಯಾಕಂದರೆ ಈ ಭೂಮಿಗೆ ಬಂದಿದ್ದೀವಿ ಅಂತಂದರೆ ಏನಾದರೂ ಒಂದು ಒಳ್ಳೆಯದು ಮಾಡಿ ಹೋಗು, ಏನಾದರೂ ಒಂದು ಒಳ್ಳೆಯದು ಮಾಡೋಗು. ಯಾರೂ ಕೂಡ ಪೂರ್ಣವಾಗಿ ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ಒಂದು ನಾನು ರಾತ್ರಿ ಮಲಗಿದ್ದು 12 ಗಂಟೆ 5 ನಿಮಿಷಕ್ಕೆ, ಮತ್ತು ಕೂಡ 3 ಗಂಟೆ 17 ನಿಮಿಷಕ್ಕೆ ಎಚ್ಚರ ಬಂದುಬಿಡ್ತು. ನಾನು ಗುಲುಕ್ತಾನೆ ಇದ್ದೀನಿ, ಅದು ಜ್ಞಾಪಕ ಬಂದು ಬರೆದು ಬಿಟ್ಟೆ. ಬರೀ ಬಾಲ್ಯದಷ್ಟೇ 8 ಪುಟ ಬರೆದಿದ್ದೀನಿ. ಬಹುಶಃ ನನಗೆ ಆ 8 ಪುಟ ಮತ್ತು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀನಿ, ಬರ್ತಾ ಇಲ್ಲ. ಬರೆದಿದ್ದೀನಿ, ಬಚಾವಾದೆ ನಾನು ಆ 3 ಗಂಟೆಗೆ. ನನಗೆ ಅವನು ಯಾಕೆ ಅದನ್ನು ಕಳಿಸ್ತಾನೆ ಗೊತ್ತಿಲ್ಲ, ಅದನ್ನು ನಾನು ಬರೆದಿರ್ತೀನಿ. ಸಂವಿಧಾನಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿ ಕೂಡ ಅದರಲ್ಲಿ ಇರುವಂಥದ್ದೇ ಕೂಡ. ಏನು ಅಂತಂದರೆ, ನಾನು ಪ್ರತಿನಿತ್ಯವೂ ಅನುದಿನವೂ ಅನುಗಾಲವೂ ಕೂಡ ಅವನ ಹತ್ರ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಹೊರಟಾಗ ನನಗೆ ಅದು ಮೆಸೇಜ್ ಪಾಸ್ ಮಾಡ್ತಾನೆ. ನೀವು ಅದನ್ನು ಕೇಳಿದಿರಿ, ಹಾಗೆ ಅದಕ್ಕೆ ನಾನು ಈ ಉತ್ತರ ಕೊಡಬೇಕಾಯ್ತು ತಾಯಿ. ಖಂಡಿತ ಗುರುಗಳೇ, ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಉತ್ತಮವಾಗಿರುವಂಥ ವಿಚಾರ. ನಾವು ಕೂಡ ಅದೃಷ್ಟವಂತರು. ಇಂಥ ಕಥೆಗಳಾಗಿರ್ಬೋದು ನಮ್ಮ ಒಂದು ಜ್ಞಾನವನ್ನು ಕೂಡ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆ್ಯಂಡ್ ನಮ್ಮ ವ್ಯೂವರ್ಸ್ ಕೂಡ ಅಷ್ಟೇ ಲಕ್ಕಿ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಒಟ್ಟಾರೆ ಹೇಳೋದಾದರೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗೂ ಲಕ್ಕಿ. ಇನ್ನು ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ದಿನನಿತ್ಯ ನಿಮಗೆ ಇದೇ ರೀತಿಯಾಗಿರುವಂಥ ಹಲವಾರು ವೀಡಿಯೋಸ್ನ ನಾವು ನೀಡ್ತಾ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.